ನಮಸ್ತೆ ವೀಕ್ಷಕರೇ, ನಾನಿವಾಗ ಬೇಳೆ ಸಾರು ಮಾಡ್ತಾಯಿದ್ದೀನಿ. ಇಲ್ಲೇ ಡಬರಿ ಇಟ್ಕೊಂಡೀನಿ. ಸಿಂಪಲ್ಲಾಗಿ ಹುಡುಗರು ಏನಾರ ಹಾಕಿ ಮಾಡಿದ್ರೆ, ಅದರೊಳಗೆ ಕಾಯಿಪಲ್ಯ ಹಾಕಿ ಮಾಡಿದ್ರೆ, ಸೊಪ್ಪು ಹಾಕಿ ಮಾಡಿದರೆ ಏನು ಮಾಡಿದ್ದು ತಿನ್ನೋಂಗಿಲ್ಲ. ಕೆಲವೊಂದು ಹುಡುಗರು ಇಷ್ಟಪಟ್ಟು ಮಕ್ಕಳು ತಿಂತಾವೆ. ಆದರೆ ನಮ್ಮ ಮನೆಯಲ್ಲಿ ನನ್ನ ಮಗಳು ಕಾಯಿಪಲ್ಯ ಹಾಕಿ ಮಾಡಿದ್ರೆ, ಸೊಪ್ಪು ಹಾಕಿ ಮಾಡಿದ್ರೆ, ಉಳ್ಳಾಗಡ್ಡಿ ಇವು ಏನರ ಕಸರ ಬಸರ ಅಂತ ಹೇಳ್ತಾಳೆ ಅಕ್ಕಿ. ನನಗೆ ಅವೆಲ್ಲ ತಿನ್ನಂಗೆ ಆಗಂಗಿಲ್ಲ ಅಂತಾಳೆ. ಅದಕ್ಕೆ ನಾನು ಸಿಂಪಲ್ಲಾಗಿ ಬೇಳೆ ಸಾರನ್ನ ಅವಳಿಗಾಗಿ ಮಾಡ್ತಾಯಿದ್ದೀನಿ. ನೋಡಿ ವೀಕ್ಷಕರೇ, 2 ಚಮಚ ಎಣ್ಣೆ ಹಾಕ್ಕೊಂಡಿದ್ದೆ, ಸಾಸಿವೆ ಕಾಳು ಹಾಕ್ಕೊಂಡಿದ್ದೀನಿ. ಇವಾಗ ನಾನು 1 ಎಳೆ ಕೊತ್ತಂಬರಿನ ಕರಿಬೇವು 1 ಎಳೆ ಕರಿಬೇವನ್ನು ಇದರಲ್ಲಿ ಹಾಕ್ಕೊತೀನಿ. ಒಂದು ಬೆಳ್ಳುಳ್ಳಿ ಗಡ್ಡಿನ ಜಜ್ಜಿ ಇಟ್ಕೊಂಡಿದ್ದು ಹಾಕ್ತೀನಿ. ಇಷ್ಟು ಕೊತ್ತಂಬರಿ ಹಾಕ್ತೀನಿ. ಒಂದು ಟೀ ಸ್ಪೂನಷ್ಟು ಮಸಾಲೆ ಪುಡಿ, ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ, 1 ಚಮಚ ಇಷ್ಟು ಖಾರ ಪುಡಿ ಹಾಕ್ತೀನಿ. ಒಂದೂವರೆ ಚಮಚದಷ್ಟು ನಾನು ಏನು ಮಾಡ್ತೀನಿ, ಉಪ್ಪನ್ನು ಹಾಕ್ತೀನಿ. ಇಲ್ಲಿ ಬೇಳೆ ಟೊಮೆಟೊ ಹಣ್ಣು ರೆಡಿ ಮಾಡಿ ಇಟ್ಕೊಂಡೇನಿ ನಾನು. ಅದನ್ನು ಏನು ಮಾಡ್ತೀನಿ, ಇದಕ್ಕೆ ಇಡ್ತೀನಿ. ಇಷ್ಟ ಮಾಡ್ತೀನಿ, ಭಾಳ ಮಾಡೋಂಗಿಲ್ಲ. ಇವಾಗ ಇದೇನಾಗ್ತೈತಿ, ಅದು ಕುದೀತೈತಿ. ನೋಡಿ ವೀಕ್ಷಕರು, ಇದು ಸಿಂಪಲ್ಲಾಗಿ ಬೇಳೆ ಸಾರು. ಇವಾಗ ಇದೇನಾಯ್ತು, ಇದು ಬೇಳೆ ಸಾರು ರೆಡಿ ಆಯ್ತು. ಇದು ಸಿಂಪಲ್ಲಾಗಿ ಭಾಳ ರುಚಿಯಾಗಿರ್ತೈತಿ ಈ ಸಾರು. ಅನ್ನಕ್ಕೆ ಭಾಳ ರುಚಿ ಆಗ್ತೈತಿ. ಉಪ್ಪಿನಕಾಯಿ ಈ ಸಾರು ಹಾಕೊಂಡ್ರೆ ಇದು ಭಾಳ ರುಚಿ ಆಯ್ತು. ನೋಡಿ ವೀಕ್ಷಕರೇ, ನೋಡಿ ತಿಳಿಯಾಗಿ ದಪ್ಪನಿಗೆ ಮಾಡೋಂಗಿಲ್ಲ, ತೆಳ್ಳಗಾಗಿರೋ ಸಾರನ್ನು ನಾನು ಇವಾಗ ಏನು ಮಾಡಿದೆ, ಇದನ್ನು ಕುದಿಸ್ತೀನಿ. ಚೆನ್ನಾಗಿ ಇದನ್ನು ಕುದಿಸ್ತೀನಿ ಇವಾಗ. ನೋಡಿ ವೀಕ್ಷಕರೇ, ಸಾರು ರೆಡಿ ಆಯಿತು. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಬ್ಯಾಳಿಯನ್ನು ಕುಕ್ಕರ್ನಲ್ಲಿ ಹಾಕ್ಕೊಂಡು ಮೊದಲು ನಾವು ಬೇಯಿಸಿಟ್ಕೋಬೇಕು. ಆನಂತರ ಒಂದು ಬೆಳ್ಳುಳ್ಳಿ ಗಡ್ಡಿ, ಕರಿಬೇವು, ಕೊತ್ತಂಬರಿ, ಸಾಸಿವೆ ಕಾಳು ಒಗ್ಗರಣೆ ಹಾಕಿ, ಉಪ್ಪು, ಖಾರ, ಮಸಾಲೆ ಪುಡಿ, ಅರಿಶಿನ ಪುಡಿ ಇಷ್ಟನ್ನು ಹಾಕಿ ನಾವೇನು ಮಾಡಬೇಕು, ಒಗ್ಗರಣೆ ಹಾಕಿ ಕುದಿಸಿಟ್ಕೊಂತ ಬ್ಯಾಳಿಯನ್ನು ಇದಕ್ಕೆ ಸುರುವಿ ಕುದಿಸಿಬಿಟ್ರೆ ಬೇಳೆ ಸಾರು ಸಿಂಪಲ್ಲಾಗಿ ರೆಡಿ. ಏನಿರಂಗಿಲ್ಲ. ಮಕ್ಕಳು ತಿನ್ನಲಾರದ ಮಕ್ಕಳು ಏನಿರ್ತಾವೆ ನೋಡು, ಅವನು ಇದನ್ನ ಇಷ್ಟಪಡ್ತಾವೆ. ಸಬ್ಸ್ಕ್ರೈಬ್ ಮಾಡಿ.